ತತ್ತರಿಸಿ ಹೋದ ಸೋನು ಸ್ಥಳದಲ್ಲೇ ಕುಸಿದು ಬಿದ್ದಿದ್ಲು. ಸುಮಾರು 30 ಜನ ಸುತ್ತಲೂ ಸೇರಿದ್ರು. ಅಭಿಷೇಕ್ನ ಕೈಲಿದ್ದ ಚಾಕು ಮತ್ತೆ ರೌದ್ರಾವತಾರ ಕಂಡು ದಂಗಾಗಿ ಹೋಗಿದ್ರು. ನಾನು ಕೆಲಸ ಇತ್ತಂತ ಬಾಳೆಬೆಲ್ ಕಡೆ ಹೊರಟಿದ್ದೆ. ಆ ಕಡೆ ಹೋಗ್ಬೇಕಾದ್ರೆ ಇವನಿಗೆ ಚಾಕು ಹಾಕಿ ಇವಳು ಕೆಳಗಡೆ ಬಿದ್ದಿದ್ಲು ಹುಡುಗಿ. ಅವನ ಕೈಯಲ್ಲಿ ಚಾಕು ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ದೂರ ಕಾರ್ ನಿಲ್ಸ್ಕೊಂಡು ವಾಪಸ್ ಬಂದ್ಕೊಂಡು ಅವನಿಗೆ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಒಂದು 20-30 ಜನ ಇದ್ದರು, ಯಾರಿಗೂ ಧೈರ್ಯ ಇರಲಿಲ್ಲ ಇವನ ಕೈಯಲ್ಲಿ ಚಾಕು ಇದ್ದಿದ್ದು ನೋಡಿ. ಹಾಗಾಗಿ ನಾನೇನು ಮಾಡಿಬಿಟ್ಟೆ, ಅವನಿಗೆ ಹೆಂಗೆ ಅಟ್ಯಾಕ್ ಮಾಡ್ಬೇಕಂತ ಹೇಳ್ಕೊಂಡು ನೋಡ್ಕೊಂಡು ಅವನಿಗೆ ಚಾಕು ಚುಚ್ಚಿ ಅವಳು ಕೆಳಗಡೆ ಬಿದ್ದಾಗಿತ್ತು. ಎಲ್ಲ ಕಡೆ ಹಾಕಿದ್ದ, ಕೈಗೆ ಮಕ್ಕಳಕ್ಕೆ ಮಲಗಿದ್ಲಲ್ಲ, ಹಾಗಾಗಿ ಫ್ರಂಟಿಂದ ಏನೂ ಕಾಣ್ತಿರಲಿಲ್ಲ, ಕೈಗೆಲ್ಲ ಹಾಕಿದ್ದೆಲ್ಲ ಕಾಣ್ತಾ ಇತ್ತು ನಮಗೆ. ನಾವು ಹಾಗಾಗಿ ಮೇಯ್ನ್ ಏನಾಗಿತ್ತು ಅಂದರೆ ಅವಳು ಜೀವ ಉಳಿಲಿ ಅನ್ನೋಕ್ಕೋಸ್ಕರ ನಾವೇನು ಮಾಡಿದ್ವಿ, ಅವನಿಗೆ ಒಂಚೂರು ಇದು ಮಾಡಿ ಸೈಡಿಗೆ ಹಾಕಿ, ಆಮೇಲೆ ಅವ್ನು ಬಿಡ್ತಿರ್ಲಿಲ್ಲ ಯಾರಿಗೂ ಹತ್ರ ಹೋಗಕ್ಕೆ. ಯಾರೋ ಹೆದರುತ್ತಿದ್ರು, ಅವನ ಚಾಕಿ ಇರೋದ್ರಿಂದ ಹೆದರುತ್ತಿದ್ರು ಹೋಗೋಕ್ಕೆ. ಆಮೇಲೆ ಹೋಗಿ ಅವಳಿಗೆ ಆಸ್ಪತ್ರೆ ಕಳಿಸೋ ವ್ಯವಸ್ಥೆ ಮಾಡಿದ್ವಿ. ತಕ್ಷಣ ಈಕೆಯನ್ನ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಕೂಡ ನಡೆಯಿತು. ಆದ್ರೆ ವಿಧಿಯಾಟ ಬೇರೆ ಇತ್ತು. ಇನ್ನು ಆಸ್ಪತ್ರೆ ಸೇರಿರ್ಲೇ ಇಲ್ಲ. ಮಾರ್ಗ ಮಧ್ಯೆಯೇ ಸೋನು ಮೃತಪಟ್ಟಿದ್ದಾಳೆ. ಈ ಹೆಣ್ಣು ಮಗಳು ರಕ್ತದ ಮಡುವಿನಲ್ಲಿ ಬೀಳ್ತಾ ಇದ್ದಂತೆ ತಾನು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ ಅಭಿಷೇಕ್ ಸದ್ಯ ಕೆಎಂಸಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾನೆ. ಆಗುಂಬೆ ಮತ್ತು ತೀರ್ಥಹಳ್ಳಿ ರಸ್ತೆಯಲ್ಲಿ ಸರ್ಕಾರಿ ಪದವಿ ಕಾಲೇಜು ಬರೋದ್ರಿಂದ ಅವನು ಸುಮಾರು 1 ಕಿಲೋಮೀಟರ್ ಏನು ಅವನ ಪ್ರೀತಿಯನ್ನು ನಿವೇದನೆ ಮಾಡ್ಕೊಳ್ತಾನೆ. ಆದರೆ ಸೋನು ಒಪ್ಕೊಳ್ಳೋದಿಲ್ಲ. ಸೊ ನಂತರದಲ್ಲಿ ಇಲ್ಲಿ ಆಗೋ ಇನ್ಸಿಡೆಂಟ್ ಅಂದ್ರೆ ಆಗುಂಬೆ ತೀರ್ಥಹಳ್ಳಿ ರಸ್ತೆಯಲ್ಲಿ ಸಂಚರಿಸುವ ಮತ್ತು ಇಲ್ಲಿನ ಜನರಿಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಒಟ್ಟಾರೆ ಇಂಥ ಒಂದು ಘಟನೆ ನಡೀತಾ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಕೂಡ. ಸೊ ಇಲ್ಲಿಗೆ ಬಂದಂತ ಅಭಿಷೇಕ್ ಏನ್ ಮಾಡ್ತಾನೆ, ಸುಮಾರು ಸೋನಾಗಿ 9 ಬಾರಿ ಇರಿದ ನಂತರ ಜನರು ಯಾವಾಗ ಸೇರ್ತಾರೋ, ಸೇರಿದ ನಂತರ ತನಗೆ ಧರ್ಮದೇಟು ಬೀಳುತ್ತೋ ಅನ್ನೋ ಕಾರಣಕ್ಕೋ ಅಥವಾ ಮೊದಲೇ ಪ್ರಿಪೇರ್ ಆಗಿದೆ ಏನೋ ಗೊತ್ತಿಲ್ಲ, ತಾನು ಸಹ ಅವನು ಸುಸೈಡ್ ಮಾಡ್ಕೋಬೇಕಂತ ನಂತರದಲ್ಲಿ ಜನರು ಸೇರ್ತಿದ್ದಂಗೆ ಅವನೇ ಡಿಸೈಡ್ ಮಾಡ್ಕೊಂತಾನೆ. ಅವನು ಆಲ್ರೆಡಿ ಆಗಲೇ ಒಂದು ವಿಷದ ಬಾಟ್ಲಿ ತಂದಿರ್ತಾನೆ. ಆ ವಿಷದ ಬಾಟ್ಲಿಯನ್ನು ಕುಡಿತಾನೆ. ಯಾವಾಗ ಕುಡಿದ ತಕ್ಷಣ ಅವನು ಕುಡಿಯಕ್ಕೆ ಆಗಲ್ವೋ, ಸುಮಾರು ನಾವು ನೋಡ್ತಾ ಇರ್ಬೋದು ನನ್ನ ಎಡಗಡೆಯಿಂದ ಅಂದ್ರೆ ಆಗುಂಬೆ ಬರ್ತಾ ಇದ್ದಂಗೆ, ಆಗುಂಬೆ ಮತ್ತು ತೀರ್ಥಹಳ್ಳಿಗೆ ಬರ್ತಾ ಇದ್ದಂಗೆ ಒಂದು ಸುಮಾರು ನಾವು ನೋಡ್ಬೋದು ಇಡೀ ರಸ್ತೆ ತುಂಬಾ ಅವನು ಕುಡಿದಂತ ವಿಷನ. ಅಭಿಷೇಕ್ ಕಾನೂನು ಸುಳಿಯಿಂದ ಪಾರಾಗೋದಿಕ್ಕೆ ವಿಷ ಕುಡಿಯೋ ನಾಟಕವಾಡಿದ್ನ ಗೊತ್ತಿಲ್ಲ. ಆದ್ರೆ ಕೋಣಂದೂರು ಜನ ಮಾತ್ರ ಹೌದು ಅಂತಿದ್ದಾರೆ. ಅಸಲಿಗೆ ಅಭಿಷೇಕ್ ಬೆಂಗಳೂರಿನಲ್ಲಿ ಐಟಿಐ ವಿದ್ಯಾರ್ಥಿ. ಮಠ ಮಧ್ಯಾಹ್ನ ಅದರಲ್ಲೂ ನಡು ರಸ್ತೆಯಲ್ಲಿ ಸೋನು ಬರ್ಬರವಾಗಿ ಕೊಲೆಯಾಗಿ ಹೋಗಿರೋದು ಇಡೀ ತೀರ್ಥಹಳ್ಳಿ ಜನರಿಗೆ ಶಾಕ್ ಆದ ಅನುಭವ. ನಮ್ಮ ತೀರ್ಥಹಳ್ಳಿಗೆ ಒಂದು ಕಪ್ಪು ಚುಕ್ಕೆ ಆಗುವ ರೀತಿಯಲ್ಲಿ ಒಂದು ಕೆಟ್ಟ ಘಟನೆ ಈ ದಿವಸ ನಡೆದಿದೆ. ಒಬ್ಬಳು ವಿದ್ಯಾರ್ಥಿನಿಯನ್ನು ಒಬ್ಬ ಯುವಕ ಭಾಳ ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ. ಭಾಳ ನಿಜಕ್ಕೂ ಅತ್ಯಂತ ದುರಂತವಾದ ಘಟನೆ. ಆ ಹುಡುಗಿ ಕಾಲೇಜಿನಿಂದ ಬರ್ತಾ ಇರುವಾಗ ಅವಳನ್ನು ಸ್ವಲ್ಪ ಜಾಗದ ಹಿಂದೆನೇ ಅಡ್ಡ ಕಟ್ಟಿದ್ದಾನೆ. ಅಲ್ಲಿ ಕೆಲವರು ಅವನನ್ನು ತಡೆದು ವಾಪಸ್ ಕಳಿಸಿದ್ದಾರೆ. ಬಹುಶಃ ಹುಡುಗಿಗೂ ಕೂಡ ಅವನು ಈ ಥರದಲ್ಲಿ ಇಷ್ಟು ಕ್ರೂರವಾಗಿ ಅವನು ಮೈಮೇಲೆ ಎರಗಿ ಚಾಕುವಿಂದ ಇರಿತಾನೆ ಅಂತ ಹುಡುಗಿಗೂ ಬಹುಶಃ ಕಲ್ಪನೆ ಇದ್ದಿರಲಿಕ್ಕಿಲ್ಲ. ಪ್ರೀತಿ ಪ್ರೇಮ ಅನ್ನೋದು ಇವತ್ತಿನ ದಿನಗಳಲ್ಲಿ ಎಲ್ಲಾ ಕಡೆಯೂ ಇರುವಂಥದ್ದೇ. ಆದರೆ ಅಮೂಲ್ಯ ಜೀವಗಳಿಗೆ ಇದು ಎರವಾಗಿ ಹೋಗುತ್ತೆ ಅನ್ನೋದೇ ವಿಪರ್ಯಾಸ. ದುರಂತ ಅಂದ್ರೆ ಪ್ರೀತಿ ಪ್ರೇಮ ವಿಚಾರ ಈ ಹಂತವನ್ನ ತಲುಪಿಬಿಟ್ಟಿದೆ. ಇದೇ ನೋಡಿ ತೀರ್ಥಹಳ್ಳಿ ಜನರಿಗೆ ಆಘಾತ ಉಂಟು ಮಾಡಿರೋದು. ಅಷ್ಟಕ್ಕೂ ಅಭಿಷೇಕ್ ಸೋನಾಗೆ ಹೊಸ ಪರಿಚಯವೇನೂ ಅಲ್ಲ. ಅಭಿಷೇಕ್ ಮತ್ತೆ ಸೋನಾಳ ಪರಿಚಯ ಸುಮಾರು 3 ವರ್ಷಗಳ ಹಿಂದಿನದ್ದು. ನೋಡೋಕೆ ಸುಂದರವಾಗಿದ್ದಾಳೆ ಅಂತಾನೆ ಅವಳ ಹಿಂದೆ ಪ್ರೀತ್ಸೆ ಅಂತ ಬಿದ್ದಿದ್ದ ಈ ಅಭಿಷೇಕ್ ಆಕೆಯನ್ನ ಭೀಭತ್ಸವಾಗಿ ಅದ್ಯಾಕೆ ಕೊಂದ ಅನ್ನೋದೇ ಕುತೂಹಲ. ಸೋನಾ ಅಭಿಷೇಕನ ಪ್ರೀತಿಯನ್ನ ನಿರಾಕರಿಸಿದ್ಲ ಅಥವಾ ಪ್ರೀತಿಯಿಂದ ದೂರವಾಗೋಕೆ ಪ್ರಯತ್ನ ಪಟ್ಲ? ಸೋನಾಳ ಬಗ್ಗೆ ಅಭಿಷೇಕನಲ್ಲಿ ಯಾವುದಾದ್ರೂ ಅನುಮಾನ ಮೂಡಿತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಸೋನಾ ಮತ್ತೆ ಅಭಿಷೇಕ ಇಬ್ರು ಕೂಡ ಹೊಸ ಪರಿಚಯ ಏನಲ್ಲ. 2 ವರ್ಷಗಳಿಂದ ಇಬ್ರು ಕೂಡ ಹತ್ತಿರದಿಂದ ನೋಡಿರುವ ಮುಖಗಳೇ. ಆ ಸ್ನೇಹ ಪ್ರೀತಿ ಅನ್ನೋ ಮಾಯಿಗೆ ತಿರುಗಿತ್ತೋ ಇಲ್ವೋ ಗೊತ್ತಿಲ್ಲ. ಅದೇ ಪರಿಚಯ ಇವತ್ತು ಸೋನಾಳ ಜೀವನಕ್ಕೆ ಕೊನೆಯಾಗತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರ್ಲಿಲ್ಲ. ಸೋನಾ ಕೂಡ ಅಷ್ಟೇ.
2 ವರ್ಷದಿಂದ ಪರಿಚಯ ಇರೋ ಅಭಿಷೇಕ ಇಂಥ ಕೃತ್ಯ ಮಾಡ್ತಾನೆ ಅಂತ ಊಹಿಸ್ಕೊಂಡಿರಲಿಲ್ಲ. ಆದರೆ ಡಿಗ್ರಿ ಮುಗಿಸಿ ಸ್ನಾತಕೋತ್ತರ ಪದವಿ ಸೇರಬೇಕು ಅಂತ ಕನಸು ಕಂಡಿದ್ದವಳು ಕೊನೆಯ ಪರೀಕ್ಷೆ ದಿನಾನೇ ತನ್ನ ಜೀವನದ ಕೊನೆಯನ್ನ ಕಂಡಿದ್ದಾಳೆ. ಸುಂದರಿ ಸೋನಾ ಈ ಕಥೆಯ ದುರಂತ ನಾಯಕಿ. ಮೂಲತಃ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಗ್ರಾಮದ ನಿವಾಸಿ. ಸುಸಂಸ್ಕೃತ ಕುಟುಂಬದವಳು. ತಂದೆ ಗ್ರಾಮದಲ್ಲೇ ಒಂದು ವೈನ್ ಶಾಪ್ ಇಟ್ಕೊಂಡಿದ್ದಾರೆ. ಚಿಕ್ಕಪ್ಪಂದಿರು ಕೂಡ ಸ್ಥಿತಿವಂತರೆ. ತಂದೆ ತಾಯಿಗೆ ಸೋನಾ ಮತ್ತು ಅವಳ ಅಣ್ಣ 2 ಮಕ್ಕಳು. ಸೋನಾ ಇದೇ ಕೋಣಂದೂರಿನಲ್ಲಿ ಹೈಸ್ಕೂಲ್ ಮತ್ತು ಪಿಯುಸಿ ಮುಗಿಸಿದ್ದಳು. ಹೈಸ್ಕೂಲ್ ಮತ್ತು ಪಿಯುಸಿಯಲ್ಲಿ ಒಳ್ಳೆ ಹುಡುಗಿ ಅಂತಲೇ ಗುರುತಿಸಿಕೊಂಡಿದ್ದಳು. ಅಭ್ಯಾಸದಲ್ಲಿ ಸ್ವಲ್ಪ ಹಿಂದೆ ಅಂತ ಅಂದ್ರೂ ತನ್ನ ಸ್ನೇಹಿತೆಯರೊಂದಿಗೆ ಮಾತ್ರ ಬರೆಯೋದ್ರಲ್ಲಿ ಹಿಂದೆ ಬಿದ್ದಿರಲಿಲ್ಲ. ಅವರಪ್ಪ ಓನಪ್ಪ ಅಂತ, ಅವ್ರದ್ದು ಕೊಣದೂರಲ್ಲಿ ಕೃಷ್ಣ ವೈನ್ ಸ್ಟೋರ್ ಅಂತ ಒಂದು ವೈನ್ ಸ್ಟೋರ್ ಇದೆ. ಅವ್ರ ಅಪ್ಪಂಗೆ 2 ಮಕ್ಕಳು. ಒಬ್ಬ ದೊಡ್ಡ ಮಗ ಸುನಿಲ್ ಅಂತೇಳಿ, ಮತ್ತು ಇನ್ನೊಬ್ಳು ಸೋನಾ ಅಂತೇಳಿ ಒಳ್ಳೆ ಹುಡುಗಿ. ನಾನು ಅವಳ ಜೊತೆ 10 ವರ್ಷದಿಂದ ಓದ್ತಾ ಇದ್ದೀನಿ. ಮತ್ತು ಅವಳ ಬಗ್ಗೆ ಇವತ್ತವರೆಗೆ ಏನು ಕಂಪ್ಲೇಂಟ್ ಏನೂ ಇರಲಿಲ್ಲ. ಕ್ಲಾಸಲ್ಲಿ ಸೈಲೆಂಟ್ ಹುಡುಗಿ. ನಾನು ಹೈಸ್ಕೂಲ್ ಓದುವಾಗ ಯಾರ ಹತ್ರ ಒಬ್ಬರ ಹತ್ರ ಮಾತಾಡ್ತಿರ್ಲಿಲ್ಲ, ಕ್ಯಾಶುವಲ್ ಸೇರ್ತಿರ್ಲಿಲ್ಲ. PUCಲಿ ಅಂತೂ ಎಲ್ಲರ ಹತ್ರ ಮಿಂಗಲ್ ಆಗಿರ್ತಿದ್ಲು. ಈಗ ಡಿಗ್ರಿಲೂ ಅಷ್ಟೇ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಕ್ಲೋಸ್ ಆಗಿರ್ತಿದ್ಲು ಸರ್. ಹುಡುಗರ ಜೊತೆ ಮಿಂಗಲ್ ಆಗದ ಸೋನಾ ಅದೇಗೋ ಅನಿರೀಕ್ಷಿತವಾಗಿ ಪರಿಚಯವಾದ ಅಭಿಷೇಕನ ಜೊತೆ ಮಾತನಾಡಲು ಶುರು ಮಾಡ್ತಾಳೆ. ಮೊದಲು ಹೊಸದು ಅಂತ ಅಂದುಕೊಂಡ ಸೋನಾ ದಿನ ಕಳೀತಾ ಇದ್ದಂತೆ ಮಾತುಗಳು ಜಾಸ್ತಿಯಾಗಿವೆ. ಹಾಗೆ ನೋಡಿದ್ರೆ ಅಭಿಷೇಕ್ ಕೂಡ ಕೋಣಂದೂರು ಗ್ರಾಮದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವಂತ ಹುಂಚತಕಟ್ಟೆ ಗ್ರಾಮದವನು. ಎಂಪಿಎಂ ಕಾರ್ಖಾನೆಯಲ್ಲಿ ವಾಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈತನ ತಂದೆ. ಅಭಿಷೇಕ್ ತನ್ನ ತಂದೆ ತಾಯಿಗೆ ಒಬ್ಬನೇ ಮಗ. ಇವರ ಪರಿಚಯಕ್ಕೆ ಕಾರಣವಾಗಿದ್ದು ವಿದ್ಯಾಭ್ಯಾಸ. ಅದು ಬಿಟ್ಟರೆ ಕೋಣಂದೂರಿನಲ್ಲಿ ಸೋನಾ ಯಾರ ಹತ್ರನೂ ಹೆಸರು ಕೇಳಿಸ್ಕೊಂಡಿಲ್ಲ. ಸರ್ ಅವಳಿಗೆ ನಾವು ಇಲ್ಲಿ ಹುಟ್ಟಲಿಂದ ನೋಡ್ತಾ ಇದ್ದೀವಿ. ನಮ್ಮನೆ ಎದುರುಗಡೆ ಮನೆ ಹುಡುಗಿ ಸರ್, ಅವಳು ಸೋನು ಅಂತ ಹೇಳಿ. ಅವಳು ಈ ಮನೇಲಿ ಇದ್ದಾಳೆ ಅಂತ ನಮಗೆ ಗೊತ್ತಿರಲ್ಲ. ಯಾಕಂದರೆ ಅವಳು ಶನಿವಾರ ಭಾನುವಾರ ಒಂದು ಕಾಣ್ತಾಳೆ, ಹಾಗೆ ಮಂಡೆ ಆಗ್ತಾ ಇರ್ತಾಳೆ, ಎಲ್ಲರ ಅಂಗಡಿಗೆ ಬರ್ತಾಳೆ, ಹೋಗ್ತಾ ಇರ್ತಾಳೆ. ಭಾಳ ಸೈಲೆಂಟ್ ಹುಡುಗಿ. ಭಾಳ ಸೈಲೆಂಟ್ ಅಂದರೆ ಭಾಳ ಸೈಲೆಂಟ್ ಸರ್. ಅವಳು ಒಬ್ಬರ ಹತ್ರ ಅಕ್ಕಪಕ್ಕ ಮಾತಾಡಿ ಗೊತ್ತಿಲ್ಲ. ಅವಳಾಗಿರ್ಬೋದು, ಅವಳ ಅಣ್ಣ ಆಗಿರ್ಬೋದು, ಎಲ್ಲರೂ ಅಷ್ಟೇ ಭಾಳ ಸೈಲೆಂಟ್. ಅಂಥವಳಿಗೆ ಇಂಥ ಅನಾಹುತ ಭಾಳ ಅನ್ಯಾಯ ಸರ್ ಇಲ್ಲಿ. ನಾನು ನೋಡಿದಾಗ ಅವಳನ್ನು 6-7 ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಚಿಕ್ಕವಳಿಂದ ನೋಡ್ತಾ ಇದ್ದೀನಿ. ಆದರೆ ಇದುವರೆಗೂ ನನಗೆ ಅವಳು ಈ ರೀತಿ ಅಂತ ಹೇಳ್ಕೊಂಡು ನಾನು ಅಂದ್ಕೊಳ್ಳಲ್ಲ. ಆ ರೀತಿ ಇಲ್ಲ ಅವಳು. ಆ್ಯಕ್ಚುಲಿ ಅವಳ ಅಪ್ಪ ಆಗಲಿ, ಅಮ್ಮ ಆಗಲಿ, ಅಣ್ಣ ಆಗಲಿ, ಯಾರಾದರೂ ಅಷ್ಟೇ. ಅವಳು ಸಣ್ಣಲ್ಲಿಂದ ನೋಡ್ತಾ ಇದ್ದೀನಿ ನಾನು. ಆದರೆ ಈ ಥರ ಮಾಡ್ಕೋತಾಳೆ, ಈ ಥರ ಆಗಿದೆ ಅಂತ ನಂಬಲಿಕ್ಕೆ ಆಗ್ತಾ ಇಲ್ಲ. ನಾವು ಸಣ್ಣಿದ್ದೀವಿ, ನಮ್ಮ ಮಕ್ಕಳು ಸಣ್ಣವರಿದ್ದಾರೆ. ಅವರಿಗೂ ಮುಂದೆ ಎಜುಕೇಷನ್ಗೋಸ್ಕರ ನಾವು ತೀರ್ಥಹಳ್ಳಿ ಕಳಿಸ್ತಿದ್ದೀವಿ ಇಲ್ಲಿಂದ. ಈ ರೀತಿ ಜನ ಈ ಥರ ಮಾಡ್ತಾರೆ ಅಂತಂದರೆ ನಾವು ಇನ್ನು ಎಜುಕೇಷನ್ ಕಳಿಸ್ಲಿಕ್ಕೂ ಕಷ್ಟ ಆಗುತ್ತೆ ಆ ಕಡೆ. ಅಭಿಷೇಕನ ಪೂರ್ವಾಪರ ನೋಡಿದ್ರೆ ಹುಡುಗಿರ ಬಗ್ಗೆ ಅಷ್ಟಾಗಿ ತಲೆಗೆಡಿಸಿಕೊಂಡ ವಿದ್ಯಾರ್ಥಿ ಆಗಿರ್ಲಿಲ್ಲ. ಸೋನಾಳ ಪರಿಚಯವಾದಾಗ ಅಂತಿಮ ವರ್ಷದಲ್ಲಿದ್ದ. ಹಾಗಾಗಿ ಕಾಲೇಜಿನಲ್ಲಿ ಒಂದು ರೀತಿಯ ಹವಾ ಮೇಂಟೈನ್ ಮಾಡಿಕೊಂಡಿದ್ದ. ಟೆಕ್ನಿಕಲ್ ಎಜುಕೇಶನ್ ಆಗಿದ್ದರಿಂದ ಜೂನಿಯರ್ಗಳಲ್ಲಿ ಅಭಿಷೇಕ್ ಸೀನಿಯರ್ ಅನ್ನುವ ಗತ್ತು ಇಟ್ಕೊಂಡಿದ್ದ. ಹಾಗಾಗಿ ಅಲ್ಲಿಯವರೆಗೂ ಯಾವುದೇ ಹುಡುಗಿಯ ತಂಟೆಗೆ ಹೋಗದ ಅಭಿಷೇಕ್ ಸೋನಾಳ ಪರಿಚಯಕ್ಕೆ ಸೋಲುತ್ತಾನೆ. ಕೆಲ ದಿನಗಳ ನಂತರ ಸೋನಾಳಿಗೆ ತನ್ನ ಮನಸ್ಸಿನ ಭಾವನೆಯನ್ನ ಹಂಚಿಕೊಳ್ಳಲು ಮುಂದಾಗಿದ್ದ ಈ ಅಭಿಷೇಕ. ಆದ್ರೆ ಎಲ್ಲಿ ತನ್ನ ಫ್ರೆಂಡ್ಶಿಪ್ ಕಟ್ ಆಗುತ್ತೋ ಅನ್ನುವ ಕಾರಣಕ್ಕೆ ಪ್ರಪೋಸಲ್ ಕೈಬಿಟ್ಟಿದ್ದ. ಇನ್ನೇನು ತನ್ನ ವಿದ್ಯಾಭ್ಯಾಸ ಮುಗಿತು ಅನ್ನುವ ದಿನಗಳಲ್ಲಿ ಅಭಿಷೇಕ್ ತಾನು ಪ್ರೀತಿ ಮಾಡ್ತಾ ಇದ್ದ ವಿಚಾರವನ್ನ ಸೋನಾಳ ಮುಂದೆ ಇಟ್ಟಿದ್ದ. ಗುರುವಾರವೂ ಅಷ್ಟೇ ಬಸ್ ಸ್ಟ್ಯಾಂಡ್ನಿಂದ 2 ಕಿಲೋಮೀಟರ್ ದೂರದ ಕಾಲೇಜಿನಿಂದ ಸ್ನೇಹಿತರ ಜೊತೆ ನಡೆದು ಬರುವಾಗಲೇ ಅಭಿಷೇಕ ಜೊತೆಯಾಗಿದ್ದ. ಆಮೇಲಾಗಿದ್ದು ಕರಾಳ ದುರಂತ. ಸೋನಾ ಬಿಕಾಂ ಪದವಿಗೆ ಸೇರಿರ್ತಾಳೆ. ಆಗ ಪರಿಚಯ ಆಗ ಹುಡುಗ ಇದೇ ಅಭಿಷೇಕ್. ಅಷ್ಟಕ್ಕೂ ಅಭಿಷೇಕ್ ಅದೇ ಕಾಲೇಜಿನ ವಿದ್ಯಾರ್ಥಿಯೂ ಅಲ್ಲ, ಮತ್ತು ಕ್ಲಾಸ್ಮೇಟು ಕೂಡ ಅಲ್ಲ. ಆದರೆ ಅಭಿಷೇಕ್ ವಿದ್ಯಾರ್ಥಿ ಆಗಿರ್ತಾನೆ. ತೀರ್ಥಹಳ್ಳಿಯ ಸಹ್ಯಾದ್ರಿ ಪಾಲಿಟೆಕ್ನಿಕಲ್ ಕಾಲೇಜಿನಲ್ಲಿ ಅಂತಿಮ ಒಂದು ವರ್ಷದಲ್ಲಿ ಕಲಿತಿರ್ತಾನೆ.
ಅದರಲ್ಲೂ ಅವರಿಬ್ಬರು ಒಂದೇ ರೂಟ್ನಲ್ಲಿ ಬರೋದ್ರಿಂದ, ಮೇಲಾಗಿ ಒಂದೇ ಬಸ್ನಲ್ಲಿ ಬರೋದ್ರಿಂದ ಇವರ ಪರಿಚಯ ಮತ್ತು ಸಲಿಗೆ ಹತ್ತಿರವಾಗುತ್ತೆ. ಹಾಗಂತ ಇವರಿಬ್ಬರಿಗಿದ್ದ ಪರಿಚಯ ಊರಿನಲ್ಲೂ ಮತ್ತು ಊರಿನ ಅಕ್ಕಪಕ್ಕದ ಜನರಿಗೂ ಗೊತ್ತಾಗಿರೋಲ್ಲ. ಇವರಿಬ್ಬರ ಪ್ರೇಮ ಪುರಾಣ ಅಭಿಷೇಕನ ಗೆಳೆಯರಿಗೆ ಗೊತ್ತಿರುತ್ತೆ. ಅಭಿಷೇಕ ತನ್ನ ಕ್ಲಾಸ್ನಲ್ಲಿ ಕಲಿತಾ ಇದ್ದ ಗೆಳೆಯರಿಗೆ ತನ್ನ ಹುಡುಗಿಯ ಬಗ್ಗೆ ಹೇಳಿಕೊಂಡಿರುತ್ತಾನೆ. ಅಷ್ಟೊತ್ತಿಗೆ ಅಭಿಷೇಕನ ಅಂತಿಮ ವರ್ಷದ ವಿದ್ಯಾಭ್ಯಾಸಕ್ಕೆ ಕೌಂಟ್ಡೌನ್ ಶುರುವಾಗುತ್ತೆ. ಕಡೆಗೆ ಡಿಪ್ಲೊಮಾ ಮುಗಿದ ಮೇಲೆ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಅಭಿಷೇಕ. ಒಂದು ತಿಂಗಳ ಕಾಲ ಅದೇ ಕಂಪನಿಯಲ್ಲಿ ಕೆಲಸ ಮಾಡಿದ್ದ ಅಭಿಷೇಕ ನಂತರ ಬೇರೆ ಕಡೆ ಸೇರ್ಕೊಂಡಿದ್ದ. ಒಂದಲ್ಲ ಎರಡಲ್ಲ, ಅಭಿಷೇಕ್ ಒಟ್ಟು 4 ಕಂಪನಿಗಳನ್ನ ಬದಲಾಯಿಸಿದ್ದ ಒಂದೇ ವರ್ಷದಲ್ಲಿ. ಆದ್ರೆ ಇದರ ಮಧ್ಯೆ ಪ್ರತಿ ತಿಂಗಳಿಗೆ ಒಂದು ಸಲವಾದ್ರೂ ತೀರ್ಥಹಳ್ಳಿಗೆ ಬಂದು ಹೋಗುತ್ತಿದ್ದ. ಅದು ಸೋನಾಳನ್ನ ಭೇಟಿಯಾಗೋದಿಕ್ಕೆ. ಹೀಗೆ ಬಂದ ವೇಳೆ ಸೋನಾಳನ್ನ ಹುಡುಕೊಂಡು ಅದೆಷ್ಟೋ ಸಲ ಕಾಲೇಜಿನ ಕಾರಿಡಾರ್ನಲ್ಲೂ ಅಡ್ಡಾಡಿದ್ದ. ಅದೇ ರೀತಿ ಮಾರ್ಚ್ 23ನೇ ತಾರೀಕು ಕೂಡ ಕಾಲೇಜಿಗೆ ಬಂದು ಸೋನಾ ಜೊತೆ ಮಾತನಾಡೋಕೆ ಟ್ರೈ ಮಾಡಿದ್ದಾನೆ. ಅದನ್ನ ನೋಡಿರುವ ಅಧ್ಯಾಪಕರೊಬ್ಬರು ಬೈದು ಕಳಿಸಿದ್ದಾರೆ. ಇದಾದ ಮೇಲೆ ಗುರುವಾರ ಎಕ್ಸಾಮ್ ಮುಗಿಸಿ ಹೋಗಬೇಕಾದಾಗ ಹಿಂದೆ ಬಿದ್ದು ಕಾಡಿಸಿ ಕೊಂದಿದ್ದಾನೆ. ಸೋನಾ ಇದೇ ನನಗೆ ಬಲಗಡೆ ಕಾಣ್ತಿರುವಂಥ ಅದೇ ಕಾಲೇಜಿನಿಂದ ಇದೇ ನಿರ್ಜನವಾದಂಥ ಏನು ದಾರಿ ಕಾಣ್ತಾ ಇದೆ, ಇದೇ ದಾರಿಯಿಂದನೇ ಅವಳು ಮತ್ತು ಅವಳ ಜೊತೆ ಇರುವಂಥ 3-4 ಜನ ಫ್ರೆಂಡ್ಸ್ ಜೊತೆ ಬರ್ತಾಳೆ. ಆದರೆ ಫ್ರೆಂಡ್ಸ್ ಜೊತೆ ಬರಬೇಕಾದ್ರೆ ಕ್ಯಾಶುವಲ್ ಆಗಿ ಪ್ರತಿನಿತ್ಯ ಯಾವ ರೀತಿ ಬರ್ತಿರ್ತಾಳೋ ಅದೇ ರೀತಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರ್ತಿರ್ತಾಳೆ. ಆದರೆ ಅವಳಿಗೆ ಅನ್ಕೊಂಡಿದ್ಲು ಏನೋ ಕೊನೆ ಪರೀಕ್ಷೆ ಬರೋದಂಥ ಸೋನಾ ನನಗೆ ಜೀವನದ ಕೊನೆ ಅಂತ್ಯವನ್ನು ಆಡುವಂಥ ವ್ಯಕ್ತಿ ಭೇಟಿ ಆಗ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಏನು. ಸೊ ಇದೇ ದಾರಿಗೆ ಬಂದಂಥ ಅಭಿಷೇಕ್ ಸೋನಾಳನ್ನ ಇಲ್ಲಿಂದನೇ ಪೀಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಂತರ ನಡ್ಕೊಂಡು ಹೋಗಿದ್ದು ಅವ್ಳ ಫ್ರೆಂಡ್ ಜೊತೆಗೇನೆ ನಡ್ಕೊಂಡು ಹೋಗ್ತಾನೆ. ಅವಳು ಮತ್ತು ಅವಳ ಫ್ರೆಂಡ್ ಜೊತೆ ಇರ್ಬೇಕಾದ್ರೆ ಅವನು ಅಭಿಷೇಕ್ ತನ್ನ ಪ್ರಪೋಸ್ ಮಾಡ್ತಾನೆ, ತನ್ನ ಲವ್ನ. ಆದ್ರೆ ನಡೆದಂತ ಮುಂದಿನ ಘಟನೆ ಇದೇ ದಾರಿಯಲ್ಲಿ ಹೋಗ್ತಾನೆ ಸಾಗುತ್ತೆ. ಅಭಿಷೇಕ್ ಸೋನಾಳನ್ನ ಇರಿದು ಕೊಲ್ಲುವುದನ್ನ ಸಹಪಾಠಿಗಳು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಮೊದಲಿಗೆ ಅವರಿಗೆ ಇದೊಂದು ತಮಾಷೆ ಎನಿಸಿತು. ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುವ ಹೊತ್ತಿಗೆ ದೊಡ್ಡ ದುರಂತವೇ ನಡೆದು ಹೋಗಿತ್ತು. ಆದರೆ ಅಭಿಷೇಕ್ ಸೋನಾಳನ್ನ ಮುಗಿಸಿ ತಾನೂ ಸಾಯಬೇಕು ಅನ್ನುವ ನಿರ್ಧಾರಕ್ಕೆ ಬರಲು ಇದ್ದಂತ ಕಾರಣವಾದ್ರೂ ಏನು ಅನ್ನೋದು ಇನ್ನೂ ನಿಗೂಢ. ಒಂದು ಜೀವ ತೆಗೆದು ತನ್ನ ಜೀವವನ್ನ ಕಳೆದುಕೊಳ್ಳೋದಕ್ಕೆ ಇರುವ ಕಾರಣ ಏನು? ಸೋನಾ ಹತ್ಯೆ ನಂತರ ಕೇಳಿ ಬರ್ತಿರೋ ಕಥೆಗಳು ಏನು? ನೋಡೋಕ್ಕಿಂತ ಮುಂಚೆ ಒಂದು ಬ್ರೇಕ್. ಸೋನಾ ಮತ್ತೆ ಅಭಿಷೇಕ ಇಬ್ರು ಸುಮಾರು 2 ವರ್ಷಗಳಿಂದ ಪ್ರೀತಿಯಲ್ಲಿ ಬಿದ್ದಿದ್ರು ಅನ್ನೋದು ಅಭಿಷೇಕನ ಗೆಳೆಯರ ಮಾತುಗಳು. ಆದ್ರೆ ಕೆಲವರ ಪ್ರಕಾರ ಅದು ಒನ್ ಸೈಡೆಡ್ ಲವ್. ಅಭಿಷೇಕ್ ಮಾತ್ರ ಲವ್ ಮಾಡ್ತಾ ಇದ್ದ. ಹಲವು ಬಾರಿ ಪ್ರಪೋಸಲ್ ಕೂಡ ಮಾಡಿದ್ನಂತೆ. ಅದನ್ನ ಸೋನಾ ಒಪ್ಕೊಂಡಿರಲಿಲ್ಲ ಅನ್ನೋರು ಕೂಡ ಇದ್ದಾರೆ. ಒಬ್ಬ ವ್ಯಕ್ತಿ ಸತ್ತಾಗ ಅವನ ಗುಣಾವಗುಣಗಳನ್ನ ಅಳಿಯೋದು ನಮ್ಮ ಸಮಾಜದ ಲಕ್ಷಣ. ಇವಾಗ ಪ್ರಿಯಕರನ ಚಾಕುವಿನ ಇರಿತಕ್ಕೆ ಬಲಿಯಾದ ಸೋನಾ ಹಾಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಅಭಿಷೇಕನ ಕುರಿತು 10 ವಿಚಾರಗಳು ಕೇಳಿ ಬರ್ತಿವೆ. ಸೋನಾ ಬಗ್ಗೆ ಊರಿನಲ್ಲಿ ಯಾರೊಬ್ಬರೂ ಬೆರಳು ಮಾಡಿ ಮಾತನಾಡ್ತಿಲ್ಲ. ಅಷ್ಟರ ಮಟ್ಟಿಗೆ ಒಳ್ಳೆಯ ಅಭಿಪ್ರಾಯವಿದೆ. ಆದರೆ ಅಭಿಷೇಕನ ಗೆಳೆಯರದ್ದೇ ಚಿತ್ರ ವಿಚಿತ್ರ ಹೇಳಿಕೆಗಳು. ಇವರಿಬ್ಬರ ಮಧ್ಯೆ ಕಳೆದ 2 ವರ್ಷಗಳಿಂದ ಲವ್ ಇತ್ತು. ಆದ್ರೆ ಕಳೆದ 5-6 ತಿಂಗಳಿನಿಂದ ಬ್ರೇಕ್ ಆಗಿತ್ತು ಅಂತಿದ್ದಾರೆ. ಅಷ್ಟೇ ಅಲ್ಲ, ಅಭಿಷೇಕನ ಜೊತೆ ಆಸಕ್ತಿ ತೋರದ ಸೋನಾ ಅದ್ಯಾರೋ ಬೇರೊಬ್ಬನ ತೆಕ್ಕೆಗೆ ಸರಿದು ಹೋಗುವ ನಿರ್ಧಾರ ಮಾಡಿದ್ದಾಳಂತೆ. ಹೀಗಾಗಿಯೇ ಅಭಿಷೇಕ ಪಾಗಲ್ ಕೆಲಸ ಮಾಡಿಬಿಟ್ಟ ಅಂತಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಈ ರೀತಿ ಮಾಡಿದ್ದಾನೆ ಅನ್ನೋ ಮಾತುಗಳು ಅಭಿಷೇಕನ ಫ್ರೆಂಡ್ಸ್ ಬಾಯಲ್ಲಿ ಕೇಳಿ ಬರ್ತಿವೆ. ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ತೀರ್ಥಹಳ್ಳಿ ಪೊಲೀಸರ ನಿಖರವಾದ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗಿದೆ.
ಆದ್ರೆ ಕೋಣಂದೂರು ಜನ ಮಾತ್ರ ಸಿಟ್ಟಾಗಿ ಹೋಗಿದ್ದಾರೆ. ಆಕ್ಚುಲಿ 1 ವರ್ಷದಿಂದ ನಾವು ಈಗ ತೀರ್ಥಹಳ್ಳಿ ಹೋಗ್ತಾ ಇದ್ದಾಳೆ. ಫಸ್ಟ್ ಇಲ್ಲೇ ಹೋಗ್ತಾ ಇದ್ಲು, ಆಮೇಲೆ ಮತ್ತೊಂದ್ಸರಿ ಡ್ರಾಪ್ ಆಯ್ತು, ಮತ್ತೆ ತೀರ್ಥಹಳ್ಳಿ ಹೋಗ್ತಿದ್ಲು. ಅಂತ ಲವ್ ಗಿವ್ ಮಾಡೋ ಅಂತ ಹುಡುಗಿನೇ ಅಲ್ಲ ಅವಳು, ನಮಗೆ ಗೊತ್ತಿದ್ದಂಗೆ. ಈಗ ಅಂತಕ್ಕಂತೆ ಎಲ್ಲ ಹೇಳ್ತಾರೆ ಸರ್, ಜನ ತಲೆಗೆ ಒಂದೊಂದು ಹೇಳ್ತಾ ಇದ್ದಾರೆ. ಅಕ್ಕಪಕ್ಕ ನಾವು ನೋಡಿದ್ ನಮಗೆ ಗೊತ್ತಿರುತ್ತಲ್ಲ, ಜನ ಏನೇನೋ ಹೇಳ್ತಾರೆ ಅಥವಾ ಮೀಡಿಯಾದಲ್ಲಿ ಏನೇನೋ ಬರುತ್ತೆ, ನಮಗೆ ಗೊತ್ತಿದ್ದಂಗೆ ಭಾಳ ಸೈಲೆಂಟ್ ಹುಡುಗಿ ಸರ್ ಅವಳು. ಸರ್ ಖಂಡನೆ ಮಾಡೋಕ್ಕೆ ಇವತ್ತು ಅವ್ನು ಸಿಗಲಿಲ್ಲ ಸರ್, ಇಲ್ಲಾಂದ್ರೆ ಖಂಡನೆ 2 ಹೆಣ ಆಗ್ತಿತ್ತು ಇವತ್ತು. ಯಾಕಂದ್ರೆ ಭಾಳ ಸುಳ್ಳೆ ಏನೋ ವಿಷ ಕುಡಿದಿದೆ ಹಾಗೆ ಅಂತಾರೆ, ಎಲ್ಲಿದ್ದಾರೆ ಅಂತ ಯಾರು ಕಾನೂನು ತೋರಿಸ್ತಾ ಇಲ್ಲ, ಏನೂ ತೋರಿಸ್ತಾ ಇಲ್ಲ. ಇಲ್ಲಿ ಎದ್ದಿರೋ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು. ನಿಜಕ್ಕೂ ಅಭಿಷೇಕ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ನ, ಇಲ್ಲ ಆ ಥರ ನಾಟಕ ಆಡಿದ್ನ ಅನ್ನೋದು. ಯಾಕೆಂದ್ರೆ ಸೋನಾ ಮೇಲೆ ಮುಗಿ ಬೀಳೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ನಿರ್ಜನ ಪ್ರದೇಶವನ್ನ. ತನ್ನ ಪ್ರೀತಿಯ ಬಗ್ಗೆ ಸೋನಾಳನ್ನ ಅಪ್ರೋಚ್ ಮಾಡಲಿಕ್ಕೆ ಇಂಥ ನಿರ್ಜನ ಪ್ರದೇಶನ ಆಯ್ಕೆ ಮಾಡಿಕೊಂಡಿದ್ದ ಅನ್ಸುತ್ತೆ. ಅವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಫ್ರೆಂಡ್ಸ್ ಹೇಳೋ ಪ್ರಕಾರ ಅಭಿಷೇಕ್ ಒಬ್ಬನೇ ಬಂದಿರಲ್ಲ, ಅಭಿಷೇಕನ ಜೊತೆಗೆ ಅವನು ಒಬ್ಬ ಗೆಳೆಯನನ್ನು ಕರ್ಕೊಂಡು ಬಂದಿರ್ತಾನೆ, ಒಂದು ಬೈಕ್ ತಗೊಂಡು ಕೂಡ ಬಂದಿರ್ತಾನೆ. ಈ ಸೋನಾಳನ್ನ ಅವನು ಫಾಲೋ ಮಾಡ್ಬೇಕಾದ್ರೆ ಆ ಬೈಕನ್ನ ತನ್ನ ಸ್ನೇಹಿತನಿಗೆ ಕೊಟ್ಟಿರ್ತಾನೆ, ಇವನು ಸೋನಾಳ್ ಜೊತೆಗೆ ಮಾತಾಡ್ಕೊಂಡು ಹೋಗ್ತಾನೆ. ಅನುಮಾನಗಳಿಗೆ ಇದೂ ಒಂದು ಕಾರಣ. ಸ್ನೇಹಿತನನ್ನ ಕರ್ಕೊಂಡು ಬಂದಿದ್ದ, ಅಲ್ಲದೆ ಪ್ರತ್ಯಕ್ಷದರ್ಶಿ ಜಾನ್ ಅಭಿಷೇಕನನ್ನ ತಡೆಯಲು ಹೋದಾಗ ಚೆನ್ನಾಗಿಯೇ ಇದ್ದ. ವಿಷ ಕುಡಿದಿರೋ ರೀತಿಯಲ್ಲಿ ವರ್ತಿಸಿಲ್ಲ, ದೈಹಿಕವಾಗಿ ಸಮರ್ಥನಾಗಿದ್ದ, ಅಲ್ಲದೆ 2 ಬಾರಿ ಜಾನ್ ಮೇಲೆ ಅಟ್ಯಾಕ್ಗೂ ಟ್ರೈ ಮಾಡಿದ್ದ. ಹೀಗಾಗಿ ಇದು ಪ್ರೀ ಪ್ಲಾನ್ ಮರ್ಡರ್ ಅಂತಿದ್ದಾರೆ ತೀರ್ಥಹಳ್ಳಿ ಜನ. ಸೋನಾಳ ಸಾವಿಗೆ ಕಾರಣ ಏನಾದ್ರೂ ಇರಬಹುದು, ಆದ್ರೆ ಅಭಿಷೇಕ ತೆಗೆದುಕೊಂಡ ನಿರ್ಧಾರ ಮಾತ್ರ ಅಮಾನವೀಯ. ಯಾವುದೇ ಸಮಾಜ ಕ್ಷಮಿಸುವಂತಹ ಕೃತ್ಯ ಅಲ್ಲ. ಹುಚ್ಚು ಪ್ರೀತಿಗಾಗಿ ಅಮಾಯಕ ಹುಡುಗಿಯನ್ನ ಬಲಿ ತೆಗೆದುಕೊಂಡಿದ್ದಾರೆ. ಆ ಹುಡುಗಿ ಇನ್ನು 20 ವರ್ಷದ ಹುಡುಗಿ, ವಿದ್ಯಾರ್ಥಿನಿ. ಇನ್ನು ದೊಡ್ಡ ಒಂದು ಬದುಕು ಅವಳಿಗಿತ್ತು. ಸಾಕಷ್ಟು ವರ್ಷ ಅವಳು ಬದುಕುವಂತಹ ಒಂದು ಚೇತನ ಅದು. ಯಾಕಂತ ಹೇಳಿದ್ರೆ ಒಂದು ಅರಳುತ್ತಾ ಇರ್ತಕ್ಕಂಥ ಒಂದು ಮಗ್ಗು, ಆ ಅರಳುತ್ತಿರ್ತಕ್ಕಂಥ ಮಗ್ಗನ್ನು ಆ ಯುವಕ ಬರ್ಬರವಾಗಿ ಅತ್ಯಂತ ಕ್ರೂರವಾಗಿ ಈ ದಿವಸ ಇಲ್ಲಿ ಚಿವುಟಿ ಹಾಕಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಅತ್ಯಂತ ದುಃಖ ಆಗ್ತಾ ಇದೆ. ಬಹುಶಃ ನಮ್ಮನೆಯಲ್ಲೇ ಯಾರೋ ಒಬ್ಬರು ಈ ಥರದಲ್ಲಿ ಈ ಘಟನೆಗೆ ತುತ್ತಾಗಿದ್ದಾರೆ ಅನ್ನತಕ್ಕಂಥ ನೋವು ಕೂಡ ನಮಗೆ ಅನಿಸ್ತಾ ಇದೆ. ನಮ್ಮೂರಿನಲ್ಲಿ ನಾವೆಲ್ಲರೂ ಕೂಡ ದುಃಖ ತಪ್ತರಾಗಿದ್ದೇವೆ. ಬಹುಶಃ ಕಾಲೇಜು ವಿದ್ಯಾರ್ಥಿಗಳು ಈ ಘಟನೆಯಿಂದ ಇನ್ನಾದರೂ ಪಾಠ ಕಲಿಬೇಕು ಅಂತ ನನಗನ್ನಿಸ್ತದೆ. ಯುವ ಸಮೂಹ ಬುದ್ಧಿ ಕಲಿಯುತ್ತೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಕಾಲೇಜು ಹುಡುಗರು ಆಧುನಿಕತೆಯಿಂದಾಗಿ ಅಡ್ಡದಾರಿ ಹಿಡಿದಿದ್ದಾರೆ ಅನ್ನೋದೇ ಬೇಜಾರು. ಮನೆಯಲ್ಲಿ ಸಿಗೋ ಸ್ವಾತಂತ್ರ್ಯವನ್ನ ಮಿಸ್ಯೂಸ್ ಮಾಡ್ಕೊಂತಿರೋದಂತೂ ಸತ್ಯ. ಅಮಾನುಷವಾಗಿ ಸೋನಾಳನ್ನ ಕೊಂದ ಘಟನೆಯ ಸುತ್ತ ಇಷ್ಟೆಲ್ಲ ಅಂತೆ ಕಂತೆಗಳು ಗಿರಿಕಿ ಹೊಡೆತಿವೆ. ಆದ್ರೆ ತನಿಖೆ ಕೈಗೊಂಡಿರುವಂತಹ ಪೊಲೀಸರಿಗೆ ಇನ್ನು ಯಾವುದೇ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆದ್ರೆ ತೀರ್ಥಹಳ್ಳಿ ಪೊಲೀಸರ ಪ್ರಕಾರ ಇದು ಒನ್ ಸೈಡ್ ಲವ್ ಎಡವಟ್ಟು. ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ ಅಭಿಷೇಕನ ಮೊಬೈಲ್ನಲ್ಲಿ ಇಬ್ರು ಜೋಡಿಯಾಗಿರೋ ಕ್ಲಿಪ್ಪಿಂಗ್ಸ್ ಇದಾವಂತೆ. ಇದನ್ನ ಅಭಿಷೇಕನ ಸ್ನೇಹಿತರು ಕಾಕಿ ಪಡೆಯ ಮುಂದೆ ಹೇಳ್ಕೊಂಡಿದ್ದಾರೆ. ಅಭಿಷೇಕ್ ಮತ್ತು ಸೋನಾಳ ಪ್ರೀತಿಗೆ ಅದೆಷ್ಟೋ ಗೆಳೆಯರು ಒಂದು ಸಾಕ್ಷಿ ಆಗ್ತಾರೆ. ಆಪ್ತ ಗೆಳೆಯರಲ್ಲಿ ಒಬ್ಬರಾದಂಥ ಅವ್ರ ಗೆಳೆಯ ಹೇಳೋದೇನೆಂದರೆ ಸೋನಾಳ ಒಂದು ಫೋಟೋವನ್ನು ಅವ್ರಿಗೆ ತೋರಿಸಿರ್ತಾನೆ. ಅದಲ್ಲದೆ ತೀರ್ಥಹಳ್ಳಿಗೆ ಬಂದಾಗ ಸೋನಾಳ ಜೊತೆಗೆ ಪಾರ್ಕ್ನಲ್ಲಿ 1 ಗಂಟೆ ಕೂಡ ಮಾತಾಡಿದ್ದನ್ನು ಇವ್ನು ಕಂಡಿರ್ತಾರೆ. ಸೊ ಇಷ್ಟಿದ್ದಾಗ ಇವರಿಬ್ಬರು ಪ್ರೀತಿ ಮಾಡ್ತಿರೋ ಅನ್ನೋದಕ್ಕೆ ಮತ್ತೆ ಬೇರೇನು ಸಾಕ್ಷಿ ಬೇಕಾಗೋದಿಲ್ಲ, ಅವ್ರ ಗೆಳೆಯರೇ ಇದಕ್ಕೆ ಸಾಕ್ಷಿಯಾಗಿರ್ತಾರೆ. ಇಡೀ ಪ್ರಕರಣಕ್ಕೆ ಸಾಕ್ಷಿಯಾಗಿ ನಿಂತಿರುವ ಮೊಬೈಲ್ ಇವಾಗ ಪೊಲೀಸರ ವಶದಲ್ಲಿದೆ. ವಿಪರ್ಯಾಸ ಅಂದ್ರೆ ಮೊಬೈಲ್ ಪಾಸ್ವರ್ಡ್ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗುತ್ತಿಲ್ಲ. ಪಾಗಲ್ ಪ್ರೇಮಿಯ ಪರ್ಸ್ನಲ್ ಇದ್ದ ಮೆಮೊರಿ ಕಾರ್ಡ್ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಕರಣದ ಆರೋಪಿ ಅಭಿಷೇಕನಿಗೆ ಇಡೀ ಮಲೆನಾಡು ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳದಿದ್ರೆ ನಮ್ಮ ಸುಪರ್ದಿಗೆ ಒಪ್ಪಿಸಿ ನಾವೇ ಶಿಕ್ಷೆ ನೀಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಸಿಟ್ಟಿಗೆದ್ದಿದ್ದಾರೆ. ಹುಚ್ಚು ಪ್ರೀತಿಗಾಗಿ ಸೋನಾಳ ಬಲಿ ತೆಗೆದುಕೊಂಡ ಪಾಗಲ್ ಪ್ರೇಮಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾನೆ. ಆದ್ರೆ 20 ವರ್ಷಗಳ ಕಾಲ ಸಾಕಿ ಬೆಳೆಸಿದ ಸೋನಾಳ ತಂದೆ ತಾಯಿ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವಂತಹ ತೀರ್ಥಹಳ್ಳಿ ಪೊಲೀಸರು ಘಟನೆಯ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ.
ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಬಾಳಿ ಬದುಕಬೇಕಾಗಿದ್ದ ಹೆಣ್ಣು ಮಗಳೊಬ್ಬಳು ಅಮಾನುಷವಾಗಿ ಕೊಲೆಯಾಗಿ ಹೋದಳು ಅನ್ನುವುದೇ ದುರಂತ. ಮಹೇಶ್ ಜೊತೆ ಹೇಮರೆಡ್ಡಿ, ಜನಶ್ರೀ ನ್ಯೂಸ್, ಶಿವಮೊಗ್ಗ. ಇದು ಇವತ್ತಿನ ಕ್ರೈಮ್ ನ್ಯೂಸ್. ನಾಳಿನ ಕ್ರೈಮ್ ನ್ಯೂಸ್ನಲ್ಲಿ ಮತ್ತೆ ಮೀಟ್ ಮಾಡ್ತೀವಿ.